ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ರಾಜ್ಯ ರಾಜಕೀಯದ ಬಗ್ಗೆ ಮಾತನಾಡ್ತಾ ಹೋಗೋಣ. ಏನಾಗ್ತಾ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತು. ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಯಾವ ಶಂಕುಸ್ಥಾಪನೆಗಳಾಗ್ತಾ ಇದೆಯಾ ಅಥವಾ ಯಾವುದಕ್ಕೆ ಸರಿಯಾಗಿ ಹಣ ಬಿಡುಗಡೆಯಾಗಿದೆಯಾ, ಗ್ಯಾರಂಟಿಗಳು ಸರಿಯಾಗಿ ಹೋಗಿದೆಯಾ, ಅದ್ಯಾವುದು ಕೂಡ ಈಗ CM ಹೊರತಾಗಿ DCM ಸಂಬಂಧಪಟ್ಟಂತಹ ಸಚಿವರು ಯಾರಿಗೂ ಕೂಡ ಬಗ್ಗೆ ಇಲ್ಲ. ಈಗ ಒಂದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಯಾವಾಗ ಆಗ್ತಾರೆ. DK ಶಿವಕುಮಾರ್ ಅವರು ಕೂಡ ಅಷ್ಟೇ ದೆಹಲಿಗೆ ಹೋಗ್ತಾರೆ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ. ಮಾಧ್ಯಮದವರು ಕೇಳಿದ್ರೆ ನಿಮ್ಗೇನ್ರಿ, ಯಾಕ್ರಿ ತಂದಾಕೋ ಕೆಲಸ ಮಾಡ್ತೀರಾ ಅನ್ನುವಂತಹ ಹೇಳಿಕೆಗಳು, ಏನೋ ಚರ್ಚೆ ಮಾಡಿದ್ದೀವಿ ಬಿಡಿ ಅನ್ನೋ ಹೇಳಿಕೆಗಳು. ಬಟ್ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, DCM DK ಶಿವಕುಮಾರ್ ಅವರಂತೂ CM ಆಗೋದಕ್ಕೆ ಸಾಕಷ್ಟು ಸೈಕಲ್ ಹೊಡಿತಾ ಇದ್ದಾರೆ, ಸಾಕಷ್ಟು ಹರಸಾಹಸಗಳನ್ನು ಪಡ್ತಾ ಇದ್ದಾರೆ. ಅವರ ಬೆಂಬಲಿಗರ ಭೇಟಿ, ದೆಹಲಿಯ ಪ್ರವಾಸ, ಅದರಲ್ಲಿ ಒಂದಷ್ಟು ಜನ ವಾಪಸ್ ಬರೋದು, ಅಲ್ಲಿ ಮೀಟಿಂಗು, ಡಿನ್ನರ್ಗಳು, ಅದರ ಜೊತೆಗೆ ಒಕ್ಕಲಿಗ ಸ್ವಾಮೀಜಿ ಅವರ ಹೇಳಿಕೆಗಳು, ಇವೆಲ್ಲವನ್ನ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ DCM DK ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಅದರ ಜೊತೆಗೆ ಅವರ ಒಂದಷ್ಟು ಪೋಸ್ಟ್ಗಳು. ಈಗ ಈ ಪೋಸ್ಟ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಯಾಕೆ ಈ ಸಂದರ್ಭದಲ್ಲಿ ಈ CM ವಿಚಾರದ ಬಗ್ಗೆ, ನವೆಂಬರ್ ಕ್ರಾಂತಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಪೋಸ್ಟ್ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾದ್ರೆ, ಒಂದು ಎಕ್ಸಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ DCM DK ಶಿವಕುಮಾರ್ ಅವರು. ಅದು ಮಾರ್ಮಿಕವಾಗಿ ಸಂದೇಶ ಏನಂತ ಹೇಳಿದ್ರೆ, ಕೊಟ್ಟ ಮಾತು ಉಳಿಸ್ಕೊಳ್ಳೋದೇ ದೊಡ್ಡ ಶಕ್ತಿ ಅಂತ ಹೇಳಿ ಅವರು ಪೋಸ್ಟ್ ಮಾಡಿರೋದು. ಇದಕ್ಕೆ ತರೇಹವಾರಿ ಕಮೆಂಟ್ಗಳು. ಏನು ಪೋಸ್ಟ್ ಅಪ್ಪ ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಾ ಪಕ್ಕದಲ್ಲೇ ಒಂದು ಪೋಸ್ಟ್ ಬರ್ತಾ ಇದೆ. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅನ್ನುವಂತಹ ಪೋಸ್ಟನ್ನು ಮಾಡಿರೋದು DCM DK ಶಿವಕುಮಾರ್ ಅವರು. ಒಂದು ಕಡೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆ ತೀವ್ರಗೊಂಡಿರುವಂತಹ ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾರ್ಮಿಕವಾಗಿ ಸಂದೇಶ ಪ್ರಕಟಣೆ ಮಾಡಿರುವುದು ಒಂದಷ್ಟು ವಿಚಾರಗಳಿಗೆ ಚರ್ಚೆಯಾಗಿದೆ. ಇದು ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ. ನೋಡಿ, ಬುಧವಾರವಷ್ಟೇ DK ಶಿವಕುಮಾರ್ ಅವರು ಲೋಕಸಭೆ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಪ್ಲೀಸ್ ವೆಯ್ಟ್ ಎಂಬ ಸಂದೇಶ ಕಳುಹಿಸಿದ್ರು. ಇದು ವ್ಯಾಪಕ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ನಂತರದಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹಲವು ರೀತಿಯ ಬೆಳವಣಿಗೆಗಳು ಕೂಡ ಆಯಿತು. ಇದರ ಬೆನ್ನಲ್ಲೇ ಈಗ DK ಶಿವಕುಮಾರ್ ಅವರ ಈ ಮಾರ್ಮಿಕ ಪೋಸ್ಟು ಒಂದಷ್ಟು ಚರ್ಚೆಗಳಿಗೂ ಕೂಡ ಕಾರಣ ಆಗಿದೆ. ನೋಡಿ, ಹಾಗಾದ್ರೆ ಎಕ್ಸ್ ಸಂದೇಶದಲ್ಲಿ ಏನಿದೆ, ನಾನು ಆಗಲೇ ಹೇಳಿದೆ, ಕೊಟ್ಟ ಮಾತು ಉಳಿಸಿಕೊಳ್ಳೋದೇ ವಿಶ್ವದಲ್ಲಿರುವ ದೊಡ್ಡ ಶಕ್ತಿ ಅಂತ ಹೇಳಿ DCM DK ಶಿವಕುಮಾರ್ ಅವರು ಬರ್ಕೊಂಡಿದ್ದಾರೆ. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್. ಅದು ನ್ಯಾಯಾಧೀಶರಾಗಲಿ, ಅಧ್ಯಕ್ಷರಾಗಲಿ ಅಥವಾ ನಾನೂ ಸೇರಿದಂತೆ ಯಾರೇ ಆಗಿರಲಿ, ಆಡಿದ ಮಾತಿನಂತೆ ನಡೆದುಕೊಳ್ಳಬೇಕು ಅಂತ ಹೇಳಿ ಎಕ್ಸ್ನಲ್ಲಿ ಸಂದೇಶವನ್ನು ರವಾನೆ ಮಾಡಿರೋದು. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅನ್ನುವಂತಹ ಒಂದು ಇದು. ಅದರ ಜೊತೆಗೆ ಇದೆಲ್ಲದರ ನಡುವೆ ಈ ರೀತಿಯ ಪೋಸ್ಟು ಏನನ್ನ ಸೂಚಿಸುತ್ತೆ, ಯಾರಿಗೆ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ DCM DK ಶಿವಕುಮಾರ್ ಅವರು ಅನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಇದೆಲ್ಲದರ ಮಧ್ಯೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಆದರೆ ಏನು ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ DCM DK ಶಿವಕುಮಾರ್ ಅವರು ಆ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ. ನೋಡಿ, ಏನಾಗಬಹುದು ಅನ್ನೋದನ್ನು ನೋಡೋಣ. ಒಟ್ಟಾರೆ ಈ ಎಲ್ಲ ಬೆಳವಣಿಗೆಗಳು, ಈಗ CM ಬದಲಾವಣೆಯ ವಿಚಾರ, ಎಲ್ಲ ಬೆಳವಣಿಗೆಯ ನಡುವೆ DK ಶಿವಕುಮಾರ್ ಅವರ ಮಾರ್ಮಿಕ ಪೋಸ್ಟು ಬಹಳಷ್ಟು ಗಮನ ಸೆಳೆದಿದೆ. ಯಾರಿಗೆ ಏನು ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ, ಏನಾಗಬಹುದು ಎಲ್ಲದರ ಬಗ್ಗೆ ಮುಂದಿನ ದಿನಗಳಲ್ಲಿ, ನವೆಂಬರ್ ಕ್ರಾಂತಿ ಅಂತೂ ಆಗಿಲ್ಲ, ಅಟ್ಲೀಸ್ಟ್ ಡಿಸೆಂಬರಲ್ಲಿ ಆಗುತ್ತಾ ಅಥವಾ ಮುಂದಿನ ವರ್ಷಕ್ಕೆ ಏನಾದರೂ ಅದು ಪೋಸ್ಟ್ಪೋನ್ ಆಗುತ್ತಾ, ಕಾದು ನೋಡಬೇಕು.